ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ ನಮ್ಮ ಇಳಕಲ್ ತಾಲೂಕಿನ ಗೌರವಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರ ಸಮ್ಮುಖದೊಳಗೆ ಇವತ್ತು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ನವಲಗುಂದ ತಾಲೂಕಿನ ಅಣ್ಣಿಗೇರಿ ಪಟ್ಟಣದಲ್ಲಿ ರಾಜ್ಯ ಉಗ್ರಾಣದಲ್ಲಿ ಇರ್ತಕ್ಕಂಥ ಹೆಸರು ಮತ್ತು ಕಡಲೆ ಬೀಜವನ್ನು ಕಳುವು ಮಾಡಿದ್ರೆ ರಾತ್ರೋರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹಾದೇವಿ ಬೀಳ್ಗೋಳಿಗಳು ರಾತ್ರೋರಾತ್ರಿ ಧರಣಿ ಮಾಡಕತ್ತಾರ. ಸತತ 4 ದಿನ ಧರಣಿ ಮಾಡ್ಯಾರ. ಮತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮನವಿ ತಗೊಳ್ಳೋದ್ರ ಸಂದರ್ಭದೊಳಗೆ ರೈತರಿಗೆ ಅವೇಕ ಶಬ್ದದಿಂದ ನಮ್ಮ NH ಕೋನರೆಡ್ಡಿ ಅವರು ನವಲಗುಂದದ ಶಾಸಕರು ಈ ಥರ ಅವೇಕ ಶಬ್ದದಿಂದ ಮಾತಾಡೋದು ತಪ್ಪಾಗೈತಿ. ಯಾಕಂತಂದ್ರೆ ಇವತ್ತು ನೋಡ್ರಿ ಎಷ್ಟು ಇದಾಗೈತಿಪ್ಪ ಅಂತಂದ್ರೆ ಬೀಜ ಇಲ್ಲಪ್ಪ ಅಂತಂದ್ರೆ ಬಿತ್ತಾಕ ಬೀಜ ಇಲ್ಲ ಅಂದ್ರೆ ರೈತರಿಗೆ ಎಷ್ಟು ತ್ರಾಸ ಆಗ್ತೈತಿ. ಇವತ್ತು ತಾಲೂಕಿನ ಶಾಸಕರು ಇವತ್ತು ತಾಲೂಕಿನೊಳಗೆ ಒಂದು ಹುಲ್ಲುಗಡ್ಡೆ ಹೋಗಬೇಕಾದ್ರೂ ಶಾಸಕರ ಪರ್ಮಿಷನ್ ಬೇಕು, ಒಳಗಡೆ ಬರಬೇಕಾದ್ರೂ ಶಾಸಕರ ಪರ್ಮಿಷನ್ ಬೇಕು. ಹೀಗಿರುವಾಗ ಒಂದು ರಾಜ್ಯದ ಉಗ್ರಾಣದಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನ ಕಳುವು ಮಾಡ್ತಾರಪ್ಪ ಅಂತಂದ್ರೆ ಮತ್ತು ರೈತರ ಏನ್ ನೀವು ಈ ತರ ಮಾತಾಡೋದು? ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಇವರು NH ಕೋನರೆಡ್ಡಿ ಅವರು ಮಾತಾಡೋದು ಇದಕ್ಕೆ 3 ಕಾಸಿನ ಹರಾಜು ಇರ್ಲಾರ್ದಂಗೆ ಐತಿ ಅವ್ರ ಪರಿಸ್ಥಿತಿ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು 3 ಕಾಸಿನ ಹರಾಜು ಇರ್ಲಾರ್ದಂಗೆ ಐತಿ. ಭಾಳ ರೈತರಿಗೆ ಇವತ್ತು ಬೇಯಕೊಂಡ್ರಪ್ಪ ಅಂತಂದ್ರೆ ಒಬ್ಬ ಗೌರವಾನ್ವಿತ ಒಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯದೊಳಗೆ ಅದಾರಪ್ಪ ಅಂತಂದ್ರೆ ಅವ್ರ ಮಾನ ಮರ್ಯಾದೆನ ನೀವು ತೆಗಿಯಕೈತ್ರಿ. ಯಾರು? ನವಲಗುಂದದ ಶಾಸಕರಾದಂಥ NH ಕೋನರೆಡ್ಡಿ ಅವರು. ನೀವು ತಿಳ್ಕೊರಿ, ಇಲ್ಲಪ್ಪ ಅಂತಂದ್ರೆ ನಾವು ಈ ಇಳಕಲ್ಲಿಂದ ಉಗ್ರ ಹೋರಾಟ ಮಾಡಬೇಕಾಗತ್ತ ರಾಜ್ಯಾದ್ಯಂತ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ, ಇಲ್ಲಿ ಎಷ್ಟು ಸಮಸ್ಯೆ ಐತಿ ಇವತ್ತಿನ ಮಟ್ಟಿಗೆ ರೈತರಿಗೆ. ಇವತ್ತಿಗೆ ಆದರೂ ಒಂದು ಸಾಲವನ್ನಾಗಿಲ್ಲ ರೈತರದು. ನೀವು ಬರೇ ಆ ನಿಗಮದೊಳಗೆ ಅಷ್ಟು ರೊಕ್ಕ, ಈ ನಿಗಮದೊಳಗೆ ಎಷ್ಟು ರೊಕ್ಕ, ಬರೇ ಇದನ್ನ ಮಾಡಕತ್ತೀರಿ. ಇವತ್ತಿನ ಮಟ್ಟಿಗೆ ಮೆಣಸಿನ್ಕಾಯಿ ರೇಟ್ ಬರಲಿಲ್ಲ. ಇವತ್ತು ಭಾಳ ತೊಂದರೆ ಐತಿ ರೈತರಿಗೆ ಪರಿಸ್ಥಿತಿ. ರೈತರದು ಹೊಲ ನೋಡೋರಲ್ಲ ನೀವು, ನಿಮ್ಮದೇ ನೀವು ನೋಡೋರು. ಈ ರಾಜ್ಯದೊಳಗೆ ನಿಮ್ಮದೇ ನೀವು ನೋಡೋರು ಹೊರತಾಗಿ ರೈತರ ಕಷ್ಟ, ನೋವು, ನಲಿವುಗಳನ್ನ ನೀವು ನಿಮ್ಮ ಕೈಗೆ ನೋಡೋಕ್ಕಾಗೋದು ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೀವು ನೋಡ್ರಿ ಏನು ಪರಿಸ್ಥಿತಿ ಆಗೈತಿ ಇವತ್ತಿನ ಮೆಟ್ಟೆಗೆ. ಇವತ್ತು ರೈತರು ಬದುಕಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಇವತ್ತು ಬೀಜ ಉತ್ಪಾದನಾ ಕೇಂದ್ರದಿಂದ ತೊಗರಿ ಬೀಜ ಕೊಟ್ಟಿರಿ. ಬಾಗಲಕೋಟೆ ಜಿಲ್ಲೆಯೊಳಗೆ ಇನ್ನಾದರೂ ಒಂದು ಹೊಲದೊಳಗೆ ಹೂ ಹಿಡಿದಲ್ಲ, ಒಂದು ಹೊಲದಾಗ ಕಾಪಿಲ್ಲ ಅಂದಾಗ ಡೂಪ್ಲಿಕೇಟ್ ಬೀಜ ಕೊಟ್ಟಿರಿ ನೀವು ಬೀಜ ಉತ್ಪಾದನಾ ಕೇಂದ್ರ. ಕೃಷಿ ನಿರ್ದೇಶಕರು ಬಾಗಲಕೋಟೆ ಜಿಲ್ಲಾ, ನೀವು ಕೂಡ ಇದನ್ನ ಪರಿಶೀಲಿಸಿ ಆ ಹೊಲಕ್ಕೆ ಹೋಗಿ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಳಿಸಿ ರೈತರಿಗೆ ಏನು ಬೀಜ ಹಾಕಿದ್ರು ಇವತ್ತಿಗೆ ಸರಿಯಾದಂತ ಒಂದು ಯಾವುದೋ ಇವತ್ತು ಹೂ ಆಗೋದು ಮತ್ತು ಕಾಪಿ ಹಿಡಿಯೋದಪ್ಪ ಅಂತಂದ್ರೆ ಡೂಪ್ಲಿಕೇಟ್ ಬೀಜ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಈ ಸಂದರ್ಭದೊಳಗೆ. ಅದಕ್ಕೆ ನೀವು ನೋಡ್ರಿ ಏನು ಪರಿಸ್ಥಿತಿ ಆಗೈತಿ ನೋಡ್ರಿ. ನೀವು ಏನೇ ಒಂದು ಇದನ್ನ ಮಾಡಕ್ ಹೊಂಟ್ರು ಕೂಡ ಇವತ್ತು ರೈತರನ್ನ ಹಿಡ್ಕೋರಿ, ರೈತರು ಬಿಟ್ಟು ಮಾಡಕ್ ಹೋಗ್ಬೇಡ್ರಿ. ಇವತ್ತು ನೋಡ್ರಿ ಅಣ್ಣಿಗೇರಿ ಒಳಗೆ ಎಷ್ಟು ಪರಿಸ್ಥಿತಿ ಆಗೈತಪ್ಪ ಅಂತಂದ್ರೆ ರೈತರ ಮ್ಯಾಗ ದೌರ್ಜನ್ಯ ಮಾಡ್ತಕ್ಕಂಥ ಈ ರಾಜ್ಯದೊಳಗೆ ಶಾಸಕ ಯಾರಾದರೂ ಇದ್ರೆ ನವಲಗುಂದದ NH ಕೋನರೆಡ್ಡಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದೊಳಗೆ. ಅದಕ್ಕೆ ದೌರ್ಜನ್ಯ ಮಾಡೋದನ್ನ ಬಿಡ್ರಿ. ಮುಖ್ಯಮಂತ್ರಿಗಳೇ, ತಕ್ಷಣ ಅವ್ರನ್ನ ಕರೆಸ್ರಿ, ಅವ್ರಿಗೆ ಬುದ್ಧಿವಾದವನ್ನು ಹೇಳ್ರಿ. ಈ ರಾಜ್ಯದ ಜನರಿಗೆ ನೀವು ಕ್ಷಮೆಯನ್ನ ಕೇಳ್ರಿ ಅಂತೇಳಿ ಈ ಸಂದರ್ಭದೊಳಗೆ ಹೇಳುತ್ತಾ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹುಗಾರ್.